ಅಬ್ಬಬ್ಬಬ್ಬಬ್ಬಬ್ಬ ನನಗಂತೂ ನಿನ್ ಕಾಟ ಸಾಕಾಗ್ ಹೋಯ್ತು ಕಣೋ. ಏನ್ ಕಾಟ? ಚಿಕ್ಕ ವಯಸ್ಸಿಂದ ಊಟ ಮಾಡಿಸ್ಬೇಕಾರೆ ಮಲಗಿಸ್ಬೇಕಾರೆ ಗೊಗೆ ಬರುತ್ತೆ ಅಂತ ಎದುರಿಸ್ಬಿಟ್ಟು ಈ ಕಾಟ ಅಂತೆ ಕಾಟ. ನಾನು ಎದುರು ನೀನೇ ಕಾರಣ. ಹಾ ಸರಿ ಸರಿ, ನಿನ್ ಸವಾಸ ಸಾಕ್ ನನ್ಗೆ. ಹೋಗು ಮುಗಿಸ್ಕೊಂಡ್ ಬಾ. ಮದ್ರಾತಲೆ ತಕ ತಕ ಅಂತ ಕುಣಿಸ್ಬೇಡ. ಏನ್ ಕುಂದ್ತಾ ಇದ್ಯಾ? ಬಾ. ಎಲ್ಲಿಗೆ? ಏನ್ ಹೊಸದಾಗಿ ಬೇರೆ ಕೇಳ್ತಾ ಇದ್ಯಾ? ಬಾ. ನನಗ್ ಬಂದಿಲ್ಲ, ನೀನ್ ಹೋಗು. ನನಗ್ ಬರ್ಲಿ ನಿನಗ್ ಬರ್ಲಿ ಬರ್ಲೇಬೇಕು. ಆಗಲ್ಲ. ಆಗಲ್ವಾ? ಆಗಲ್ವಾ? ಏನೋ ಆಗಲ್ವಾ? ಅಯ್ಯಯ್ಯೋ, ಯಾರಾದ್ರೂ ನೋಡಿದ್ರೆ ಏನಂತಾರೋ, ಇಷ್ಟು ದೊಡ್ಡ ಮಗನ ಈಗ್ಲೂ ನಾನು ಬಾತ್ರೂಮ್ ಅಲ್ಲಿ ಹೋಗು. ಅಲ್ಲಮ್ಮ, ಇಲ್ಲಿ ಈ ರೂಮಲ್ಲಿ ಬಂದು ಯಾರಮ್ಮ ನೋಡ್ತಾರೆ? ಯಾರು ನೋಡ್ರು ಪರವಾಗಿಲ್ಲ, ನೀನ್ ಬಾ. ನೀನು ಒಬ್ಬನಿಗೆ ಹೋಗಿ ಭಯ ಆಗತ್ತೆ. ದೇವ್ರೆ. ಅಮ್ಮ, ಯಾವ್ದಾರ ಒಂದ್ ಹಾಡು ಹೇಳಮ್ಮ. ಸುಸ್ಸು ಮಾಡಕ್ಕೆ ಸಾಂಗ್ ಬೇಕಾ ಚಾಮಿಯ? ಹೇಳಮ್ಮ, ಹಾಡು ಹೇಳಿದ್ರೆ ಸುಸು ಬೇಗ ಆಗುತ್ತೆ. ಆಯ್ತಾಯ್ತು. ಹೋಗಿ ಹೋಗಿ ದೆವ್ವದಾನ ಹೇಳ್ತಿದ್ಯಲ್ಲಮ್ಮ. ಇದು ತುಂಬಾ ಫೇಮಸ್. ಅದ್ ನಿನಗೆ ಯಾವ್ದಾರ ಭಕ್ತಿಗೀತೆ ಹಾಡಮ್ಮ. ಬಾತ್ರೂಮ್ ಅಲ್ಲಿ ಭಕ್ತಿಗೀತೆನಪ್ಪ. ಇರ್ಲಿ ಪರವಾಗಿಲ್ಲ, ಹಾಡಮ್ಮ. ಕರ್ಮ ಕರ್ಮ. ಅಯ್ಯಳು ಮಲೆ ಮ್ಯಾಲೇರಿ ನೀ ಕುಂತ ನಮ್ಮ ಮದೇವ, ನಾಕು ಮಲೆ ಮ್ಯಾಲೇರಿ ನೀ ನಿದ್ದೆ ಮಾಡೋ ಮದೇವ, ನೀ ನಿದ್ದೆ ಸಾಕು ಮದೇವ, ನೀ ಎದ್ದು ಬರೋ ಮದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಇವ ಮತಿಗೆಲ್ಲ ಬಗ್ಗೋಲ್ಲ, ಇವ ಮತಿಗೆಲ್ಲ ಬಗ್ಗೋಲ್ಲ, ಅಂಗಿ ಕುಣೀರೋ ಹಿಂಗೆ ಕುಣೀರೋ, ಕುಂತು ಮದಯ್ಯ ಜಗ್ಗಿ ಕುಣೀರೇ, ಅಯ್ಯ ಜಿಪ್ ಹಾಕೊಳ ಜಿಪ್ಪು. ತೂತು ತೂತು. ಭೂತ ಪಿಶಾಚಿಗಳು ಬರ್ದೇ ಇರ್ಲಿ, ಯಾವುದೇ ಭೂತ ಪಿಶಾಚಿಗಳು ಬರ್ದೇ ಇರ್ಲಿ. ಏನಿದು ಮನೆ ಬಾಗಿಲು ಹೊರಗಡೆ ಇರೋದೆಲ್ಲ ಒಳಗಡೆ ಬರ್ತಾ ಇದೆಯಲ್ಲ, ಏನೋ ಇದು? ಚಿಕ್ಕ ವಯಸ್ಸಲ್ಲಿ ನೀನ್ ಹತ್ರ ಹೇಳ್ಕೊಟ್ಟಿದ್ದು, ಈ ತರ ಸೆಟಪ್ ಮಾಡಿದ್ರೆ ಯಾವ ಭೂತ ದೆವ್ವ ಪಿಶಾಚಿಗಳು ಒಳಗ್ ಬರಲ್ಲ ಅಂತ. ನಾನ್ ಕತೆ ಹೇಳಿದಾಗ ನಿನಗೆ ಚಿಕ್ಕ ವಯಸ್ಸು, ಈಗ ನಿನಗೆ ಕತ್ತೆ ವಯಸ್ಸು. ಅಮ್ಮೋ, ದೆವ್ವಕ್ಕೆ ಕತ್ತೆ ಕುದುರೆ ಅಂತೇನು ವಯಸ್ಸಿಲ್ಲ, ಯಾವ ಬೇಕಾದ್ರೆ ಬಂದು ಹಿಡ್ಕೊಬಹುದು. ನಿನ್ನ ನೀ ಜನ್ಮದಲ್ಲಿ ಯಾರು ತಿದ್ದಕ್ಕಾಗಲ್ಲ ನೋಡು. ಈ ಸೆಟಪ್ ಮೀರಿ ಯಾವುದೇ ದೆವ್ವನು ಒಳಗ್ ಬರೋ ಚಾನ್ಸೇ ಇಲ್ಲ, ಫುಲ್ ಸೇಫ್. ಈ ಸೆಟಪ್ ನ ಮೀರಿನ್ನು ಯಾವ್ದಾದ್ರು ಒಂದ್ ದೆವ್ವ ಬಂದು ಒಕ್ಕಂಬಿಟ್ರೆ ಸುಮ್ನೆ ಇರ್ತೀಯಾ? ಅದಕ್ಕೆ ಬೇರೆ ಸೆಟಪ್ ಮಾಡ್ಕೊಂಡಿದೀನಿ. ಏನದು? ಜೈ ಹನುಮಾನ್ ವೀರಾಂಜನೇಯ ಮಾರುತಿ ನಮೋ ನಮಃ. ತಂದೆ, ಈ ಭೂತ ಪ್ರೇತ ಪಿಶಾಚಿಗಳಿಂದ ದುಷ್ಟ ಶಕ್ತಿಗಳಿಂದ ನೀನೇ ನನ್ನ ಕಾಪಾಡಬೇಕು ತಂದೆ. ಕಾಪಾಡ್ತಾನೆ. ಈಗೆಲ್ಲ ಹೊಸ್ಕೊಳತ್ತೆ. ಇಂಥ ಪುಕ್ಕಲ ಮಕ್ಕಳನ್ನ ನಾನೆಲ್ಲೂ ನೋಡ್ಲಿಲ್ಲ. ಹೊಕ್ಕೊಂಡ್ಬಿಡುತ್ತೆ. ಈಗ ಹೊಕ್ಕೊಳ್ಳಿ ನೋಡೋಣ. ಅಮ್ಮ, ಏನ? ನಾಳೆ ಬೆಳಿಗ್ಗೆ ನನ್ನ 5 ಗಂಟೆಗೆಲ್ಲ ಬೇಗ ಎಬ್ಬಿಸ್ಬಿಡು. ಯಾಕೋ? ಅದೇ ಅತ್ತಿಗೆ ತಂಗಿ ಪ್ರಿಯಾ ಹುಬ್ಳಿಯಿಂದ ಬರ್ತೀಯಲ್ಲ, ನಾನೇ ಬೆಳಿಗ್ಗೆ ಬೇಗ ಹೋಗಿ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ? ಅಷ್ಟು ಜೊತೆನು ಕಿತ್ತೋಗಂಗ್ ಹೊಡಿತೀನಿ. ಮುಚ್ಕೊಂಡ್ ಮಲಕ್ಕೋ, ಡ್ರೈವರ್ ಕರ್ಕೊಂಡ್ ಬರ್ತಾನೆ. ಕಾಯ್ತಿದ್ದೀನಿ ಅಂತ ಗೊತ್ತಾದ್ರೆ ವ್ಯಾಲ್ಯೂ ಡೌನ್ ಆಗ್ಬಿಡುತ್ತೆ. ಈಗ ಹೋಗ್ಬಿಟ್ಟು ಆಮೇಲೆ ಕ್ಯಾಶುಯಲ್ ಆಗಿ ಎಂಟ್ರಿ ಕೊಡೋಣ. ಹೆಂಗದೇವಾ? ಚೆನ್ನಾಗಿದ್ದೀನಿ ಆಂಟಿ, ಆಶೀರ್ವಾದ ಮಾಡಿ. ಏನು ಗೌರವ ಅಮ್ಮ, ನೀನು ಗೌರವ ಕೊಡೋದು ನಿಮ್ಮ ಅಕ್ಕನಂಗೆ ಕಡೆ. ಜಾನು, ಅವಳಗಿಂತ ನೀನು ಸೂಪರ್. ರಾಗೇನು ಬಂದ? ಏನು ಆಗೇ ಇಲ್ಲ, ನಾ ಕ್ಯಾಶುಯಲ್ ಆಗಿ ಬರ್ತಾವನೆ. ಹಾಯ್ ಹಾಯ್. ಯಾವಾಗ ಬಂದ್ರಿ? ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಅದು ಜಾನು, ಏನಿದು ಪ್ರಿಯಾ ಬರೋದು ಇವನಿಗೆ ಗೊತ್ತೇ ಇಲ್ವಾ? ನಿನಗೆ ಗೊತ್ತಿಲ್ವನಾ? ನನಗೆ ಹೇಗಮ್ಮ ಗೊತ್ತಾಗತ್ತೆ? ಕ್ಯಾಶುಯಲ್ ಆಗಿ ಡ್ರೆಸ್ ಹಾಕೊಂಡು ಹೊರಗಡೆ ಹೋಗೋಣ ಎದುರುಗಡೆ ಬಂದ್ಬಿಟ್ರು. ಮಾರ್ನಿಂಗ್ 5:30 ಎಬ್ಸು ಅಂತಂದವ್ರು ಯಾರು? ನಿಮ್ ಡ್ರೆಸ್ ಸೆನ್ಸ್ ಬಹಳ ಚೆನ್ನಾಗಿದೆ, ಸೂಪರ್. ನೀವು ಥ್ಯಾಂಕ್ಸ್ ಹೇಳಿಲ್ಲ. ನಿಜವಾಗ್ಲೂ ನಿಮ್ ಡ್ರೆಸ್ ತುಂಬಾ ತುಂಬಾ ಚೆನ್ನಾಗಿದೆ. ನೀವ್ ಯಾವಾಗ್ಲೂ ಇದೇ ತರ ಡ್ರೆಸ್ ಹಾಕಿ. ಮನೆಯಾಗ ವಯಸ್ಸಿಗೆ ಬಂದ್ರು ಹುಡುಗದನ ಹಿಂಗೇನೆಲೆ ಅರ್ಬಿ ಹಾಕುದು? ಸ್ವಲ್ಪ ಆದ್ರೂ ನಯ ನಾಜುಕು ಅಂಜಿಕೆ ಬೇಡನೆಲೆ. ಅಕ್ಕ
ನಾನ್ ನಿಮ್ ಮನೆಗ್ ಬರೋದ್ರಿಂದಾನೇ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡ್ ಬಂದಿದ್ದು. ಆಕ್ಚುಲಿ ನಾನು ಯಾವತ್ತೂ ಇಷ್ಟು ಜಾಸ್ತಿ ಡ್ರೆಸ್ ಹಾಕೊಂಡೇ ಇಲ್ಲ. ಕರೆಕ್ಟ್. ನನ್ಗೆ ಯಾವಳು ನಯ ನಜುಕಾಗಿ ಇಲ್ದಿರೋ ಹುಡುಗಿರ್ ಕಂಡ್ರೆ ಇಷ್ಟ. ಯಾಕೆ ಇಷ್ಟ ಆಗಂಗಿಲ್ಲಪ್ಪ? ಯಾಕೆ ಇಷ್ಟ ಆಗಂಗಿಲ್ಲ? ಈ ಡ್ರೆಸ್ ನಲ್ಲಿ ಏನ್ ಕಮ್ಮಿ ಆಗಿದೆ? ಡ್ರೆಸ್ ಕಮ್ಮಿ ಆಗೈತೆ ಅಂತ ಅನ್ಸುತ್ತೆ. ಸುಮ್ನಿರ. ಈ ವಯಸ್ಸಲ್ಲಿ ಇಂಥ ಡ್ರೆಸ್ ಹಾಕಿದ್ರೆ ಇನ್ನೆಂಥ ವಯಸ್ಸಲ್ಲಿ ಹಾಕ್ತಾರ? ಕರೆಕ್ಟ್ ಆಗಿ ಹೇಳಿದ್ಯಮ್ಮ ನೀನು. ನನಗೆ ಇಂಥ ಡ್ರೆಸ್ ಹಾಕಕ್ಕಂತೂ ಪುಣ್ಯ ಇರ್ಲಿಲ್ಲ. ನನ್ನ ಗಂಡ ನಿಮ್ಮಪ್ಪ ಬಿಟ್ಟಿದ್ರ ಅಲ್ವಾ? ಅಮ್ಮ ನೀನು ಈ ತರ ಡ್ರೆಸ್. ರಾಘವ, ನಾನು ಇಂಥ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ. ರಾಘವ, ನಾ ಹಿಂಗ್ ಕಾಣ್ತಿದ್ನ? ಮಮ್ಮಿ ಪಾರ್ಟ್ 2 ತರ ಕಾಣ್ತೀನಿ.